ಮೈಸೂರು ಜಿಲ್ಲಾ ನೃತ್ಯ ನಿರ್ದೇಶಕರ ಹಾಗೂ ನೃತ್ಯ ಕಲಾವಿದರ ಸಂಘ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಗರದ ಹೆಬ್ಬಾಳದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮಕ್ಕೆ ದೀಪ ಬೆಳಗುವ ಮೂಲಕ ಮಾಜಿ ಶಾಸಕ ಎಂಕೆ ಸೋಮಶೇಖರ್ ಚಾಲನೆ ನೀಡಿದರು. ಕೊರೋನಾ ಲಾಕ್ಡೌನ್ನಿಂದ ಸಂಕಷ್ಟದಲ್ಲಿರುವ ನೃತ್ಯ ನಿರ್ದೇಶಕರು ಹಾಗೂ ಕಲಾವಿದರ ಅಭ್ಯುದಯಕ್ಕೆ ಸಂಘ ಅಸ್ತಿತ್ವಕ್ಕೆ ಬಂದಿದ್ದು, ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಪತ್ರಕರ್ತೆ ಬಿವೈ ಸಾಹಿತ್ಯ ಯಜಮಾನ್, ನೃತ್ಯ ನಿರ್ದೇಶಕ 5 ಸ್ಟಾರ್ ಗಣೇಶ್, ವಿಜಯನಗರ ಮಂಜು, ಎಂಎಸ್ಐಎಲ್ ಮಾಜಿ ನಿರ್ದೇಶಕ ಗುಣಶೇಖರ್, ಸಂಘದ ಅಧ್ಯಕ್ಷ ಚಾಮರಾಜ್ ಸೇರಿದಂತೆ ಇನ್ನಿತರ ಗಣ್ಯರು ಭಾಗಿಯಾಗಿದ್ದರು. ಮಾಡಬೇಕು, ಕಲಾವಿದರಿಗೆ ಸಹಕಾರಿಯಾಗಿ ನಿಲ್ಲಬೇಕು ಅಂತ ಕಲಾವಿದರು ನನ್ನಲ್ಲಿ ನೋವು ಎಷ್ಟೇ ಇದ್ರೂ ಪರವಾಗಿಲ್ಲ, ಜನಗಳನ್ನ ನಾನು ರಂಜಿಸ್ತೇನೆ, ನಿಮ್ಮನ್ನ ನಗಿಸ್ತಾ ಇರ್ತೇನೆ, ನಿಮ್ಮ ಮನಸ್ಸನ್ನು ಸಂತೋಷವಾಗಿರ್ತೇನೆ, ನನ್ನ ಮನಸ್ಸಲ್ಲಿ ಎಷ್ಟೇ ನೋವಿದ್ರೂ ಪರವಾಗಿಲ್ಲ ಅಂತಕ್ಕಂಥ ನೋವನ್ನು ನುಂಗಿ ಸಮಾಜಕ್ಕೆ ಸಂತೋಷವನ್ನ, ಮನರಂಜನೆಯನ್ನ ಕೊಡ್ತಕ್ಕಂಥ ಅದ್ಭುತವಾದಂಥ ಒಂದು ಗುಣ ಕಲಾವಿದರಲ್ಲಿದೆ. ಕಲಾವಿದರು ಅಂತಕ್ಕಂಥವ್ರು ಕನ್ನಡಿ ಇದ್ದಾಗೆ ಸಮಾಜದಲ್ಲಿ ಆಗ್ತಕ್ಕಂಥ ಅಂಕುಡೊಂಕುಗಳನ್ನ, ಸಮಾಜದಲ್ಲಿ ಆಗ್ತಕ್ಕಂಥ ಅನ್ಯಾಯಗಳನ್ನ, ಸಮಾಜದಲ್ಲಿ ಆಗ್ತಕ್ಕಂಥ ನೋವು ನಲಿವುಗಳನ್ನ ತಮ್ಮ ಕಲೆಯ ಮುಖಾಂತರ ಅದು ಮನರಂಜಿಸೋ ರೀತಿಯಲ್ಲಿ ಹೇಳಿದ್ರು ಕೂಡ ಅದರಲ್ಲಿ ಜೀವನದ ಸತ್ಯ ಅಡಗಿರುತ್ತೆ. ಆ ಜೀವನದ ಸತ್ಯವನ್ನ ಕಲೆಯ ಮುಖಾಂತರ ವ್ಯಕ್ತಪಡಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ. ನಾವೆಲ್ಲರೂ ಕೂಡ ಚಾಮರಾಜ್ ಅವರ ಈ ಒಂದು ಕಾರ್ಯ ಏನಿದೆ ಇದನ್ನ ಶ್ಲಾಘಿಸುತ್ತಾ ಅವ್ರಿಗೆ ಯಾವ ರೀತಿಯಾದಂತಹ ಪ್ರೋತ್ಸಾಹವನ್ನ ಮಾಧ್ಯಮದ ಮುಖಾಂತರ ಕೊಡ್ಬೋದು ಅದನ್ನ ನಾವು ಎಷ್ಟೆಲ್ ವಾಹಿನಿ ಸದಾಕಾಲ ಕೊಡ್ತಾ ಬಂದಿದೆ. ಜೊತೆಗೆ ಮೈಸೂರಿನಲ್ಲಿರುವಂತಹ ಸ್ಥಳೀಯ ಪ್ರತಿಭೆಗಳನ್ನ ಗುರುತಿಸಿ ಅವರನ್ನ ಪ್ರೋತ್ಸಾಹ ಮಾಡ್ಕೊಂಡು ಬರ್ತಾ ಇದೀವಿ. ಮುಂದಿನ ದಿನಗಳಲ್ಲೂ ಕೂಡ ಸಂಘಕ್ಕೆ ಯಾವ ರೀತಿಯ ಸಹಾಯ ಬೇಕು ಅದನ್ನ ನಾವು ಕೊಡೋದಕ್ಕೆ ಸಿದ್ಧರಾಗಿದ್ದೀವಿ ಅನ್ನುವಂಥದ್ದನ್ನ ನಾನಿಲ್ಲಿ ಘೋಷಣೆ ಮಾಡ್ತಾ ಇದ್ದೀನಿ. ಒಬ್ಬ ಮನುಷ್ಯ ಸಾಧನೆ ಮಾಡುವಂಥದ್ದು ಅಂದ್ರೆ ಎಲ್ಲರೂ ಕೂಡ ಅದನ್ನ ಜೊತೆಯಾಗಿ ನಿಲ್ಬೇಕಾಗತ್ತೆ. ಸಾಧನೆನ ಯಾರೇ ಮಾಡ್ಲಿ ಖುಷಿ ಕೊಡುವಂತಹ ವಿಚಾರ. ಸೊ ಅವ್ರಿಗೆ ನಾವೆಲ್ಲರೂ ಕೂಡ ಪ್ರೋತ್ಸಾಹವನ್ನ ಕೊಡೋಣ. ಒಂದು ಸಂಘ ಅಂತ ಕಟ್ಟಿದ್ರೆ ಯಾರಿಗೆ ಲಾಭ ಅಂತ ಹೇಳಿದ್ರೆ ಒಬ್ಬ ಡ್ಯಾನ್ಸರ್ಸ್ಗೆ. ಒಂದು ಸಂಘ ಅಂತ ಕಟ್ಟಿದ್ರೆ ಯಾರೇ ಡ್ಯಾನ್ಸರ್ಸ್ ಆಗಲಿ, ಡ್ಯಾನ್ಸ್ ಮಾಸ್ಟರ್ ಆಗಲಿ, ಒಂದು ಕಷ್ಟ ಬಂದಾಗ ಆ ಸಂಘ ನಿಮ್ಮೆಲ್ಲರೂ ಕೈ ಹಿಡಿಯುತ್ತೆ, ನಿಮ್ಮನ್ನು ಕಾಪಾಡುತ್ತೆ. ಸಂಘ ನಿಜವಾಗಿ ಕಟ್ತಾ ಇದ್ದೀರಾ ಸರ್, ತುಂಬ ತುಂಬ ಧನ್ಯವಾದಗಳು. ಯಾಕೆಂದರೆ ಸಂಘ ಕಟ್ಟೋದು ಇಂಪಾರ್ಟೆಂಟ್ ಅಲ್ಲ, ನಡೆಸ್ಕೊಂಡೋಗೋದು ತುಂಬ ಕಷ್ಟ ಇದೆ. ಸಂಘದಲ್ಲೇ ಒಂದು ಮಾತು ಬರುತ್ತೆ ಹೋಗುತ್ತೆ, ಏನೇ ಬಂದ್ರೂ ಏನೇ ಕಷ್ಟ ಬಂದ್ರೂ ನಿಮ್ಮ ಬಗ್ಗೆ ಇಲ್ಲಿ ಕೆಟ್ಟದಾಗ ಮಾತಾಡ್ತಾರೆ, ಒಳ್ಳೇದು ಮಾತಾಡ್ತಾರೆ. ನೀವು ಸಂಘ ಮಾತ್ರ ಯಾವುದೇ ಕಡೆಗೆ ಹೊಡಿಬೇಡಿ, ನಿಮ್ಮ ಸಪೋರ್ಟಾಗಿ ಖಂಡಿತ ನಾನು ಯಾವಾಗೂ ಇರ್ತೀನಿ. ನಿಮ್ಗೆ ಇನ್ನೊಂದು ವಿಷಯ ಅಂದರೆ ಇಡೀ ಇಂಡಿಯಾದಲ್ಲೇ ನಂಬರ್ 1 ಡ್ಯಾನ್ಸ್ ಮಾಸ್ಟರ್ ನಿಮ್ಗೆಲ್ಲರಿಗೂ ಗೊತ್ತು, ಪ್ರಭುದೇವ್. ಅವರು ಇದೇ ಊರೇ, ಮೈಸೂರು ಪಕ್ಕದಲ್ಲಿ. ಯಾಕೆಂದರೆ ಇಲ್ಲಿ ಮೈಸೂರಿಂದ ಬೆಳೆದಿರೋ ತುಂಬ ಜನ ಇದ್ದಾರೆ. ನಂದು ಇದೇ ಊರು ಮೈಸೂರು ಪಕ್ಕದ ನಂಜನಗೂಡು, ದೇವೂರು ಒಂದು ಹಳ್ಳಿಲಿ. ಮೈಸೂರಿನ ಮಕ್ಕಳು ಯಾವ ರೇಂಜಿಗೆ ಎಲ್ಲಿ ಬೇಕಾದ್ರೆ ಬೆಳಿಬೋದು ಅನ್ನೋಕ್ಕೆ ಪ್ರಭು ಸರ್ ಪ್ರೂವ್ ಮಾಡಿದ್ದಾರೆ. 100 ಜನ ಮಾಸ್ಟರ್ಗಳಲ್ಲಿ 100 ಜನ ಹೆಸರು ಮಾಡೋಕ್ಕಾಗಲ್ಲ. ನಿಮ್ಮಲ್ಲಿ ಯಾರು ಶ್ರದ್ಧೆ ಇರುತ್ತೋ, ಭಕ್ತಿ ಇರುತ್ತೋ, ತಾಯಿ ತಂದೆ ಗೌರವ ಇರುತ್ತೋ, ಗುರುಗಳಿಗೆ ರೆಸ್ಪೆಕ್ಟ್ ಕೊಡ್ತೀರೋ ಅವ್ರು 100% ರೀಚ್ ಆಗ್ತೀರಾ.